ಜವಳಿ ಉದ್ಯಮ ಅಭಿವೃದ್ಧಿಗೆ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಅಪರೆಲ್ಸ್ ಪಾರ್ಕ್ ನಿರ್ಮಾಣವಾಗಿದೆ. ದುಡಿಮೆ ಮಾಡಲು ಸಾವಿರಾರು ಮಹಿಳಾ ಕಾರ್ಮಿಕರು ಇಲ್ಲಿ ಬರುತ್ತಾರೆ. ರಸ್ತೆಯ ತುಂಬೆಲ್ಲ ಕಂಬ ಹಾಕಲಾಗಿದೆ, ಆದರೆ ದೀಪಗಳೇ ಉರಿಯುತ್ತಿಲ್ಲ. ಇಡೀ ಅಪರೆಲ್ಸ್ ಪಾರ್ಕ್ ಅಂಧಕಾರದಲ್ಲಿ ಮುಳುಗಿದೆ. ಮಹಿಳಾ ಕಾರ್ಮಿಕರ ಸುರಕ್ಷತೆ ಜವಾಬ್ದಾರಿ ಯಾರದ್ದು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಕೇಂದ್ರ ಮಾಜಿ ಸಚಿವ ದಿವಂಗತ ಆರ್.ಎಲ್. ಜಾಲಪ್ಪನವರ ಪ್ರಯತ್ನದ ಫಲವಾಗಿ 20 ವರ್ಷಗಳ ಹಿಂದೆ ದೊಡ್ಡಬಳ್ಳಾಪುರ ಹೊರವಲಯದಲ್ಲಿ ಅಪರೆಲ್ಸ್ ಪಾರ್ಕ್ ನಿರ್ಮಾಣವಾಗಿದೆ. ಸುತ್ತಮುತ್ತಲಿನ ಸಾವಿರಾರು ಜನರು ಇಲ್ಲಿ ಕೆಲಸಕ್ಕೆ ಬರುತ್ತಾರೆ. ಮಹಿಳೆ ಕಾರ್ಮಿಕರೇ ಹೆಚ್ಚಿನ ಪ್ರಮಾಣದಲ್ಲಿ ಗಾರ್ಮೆಂಟ್ ಕೆಲಸಕ್ಕೆ ಬರ್ತಾರೆ. ಆದರೆ ಅಪರೆಲ್ಸ್ ಪಾರ್ಕ್ನ ಯಾವುದೇ ಮೂಲೆಗೆ ಹೋದ್ರೂ ಒಂದೇ ಒಂದು ಬೀದಿ ದೀಪ ಇಲ್ಲ. ರಾತ್ರಿ 7 ಗಂಟೆ ಸಮಯದಲ್ಲಿ ಕೆಲಸ ಮುಗಿಸಿಕೊಂಡು ಬರುವ ಮಹಿಳೆಯರು ಭಯದಲ್ಲೇ 1.5 ಕಿಲೋಮೀಟರ್ ನಡೆದು ಬರಬೇಕು. ಈ ವೇಳೆ ಮಹಿಳೆಯರ ಮೇಲೆ ದಾಳಿ ಮಾಡಿದ್ರೆ ಯಾರು ಗತಿ? ಇದೇ ಭಯದಲ್ಲಿ ಇಲ್ಲಿನ ಮಹಿಳಾ ಕಾರ್ಮಿಕರು ಒಂಟಿಯಾಗಿ ಹೊರಗೆ ಬರುವುದೇ ಇಲ್ಲ. ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿ ರವಿ ರಾಜಘಟ್ಟ ಮಾತನಾಡಿ, ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವೆಂಬ ಹೆಗ್ಗಳಿಕೆ ಇದೆ. ಆದರೆ ಇಲ್ಲಿನ ಸ್ಥಿತಿ ಮಾತ್ರ ಶೋಚನೀಯ. ಕತ್ತಲಲ್ಲಿ ನಡೆದು ಬರುವ ಮಹಿಳೆಯರ ಮೇಲೆ ದಾಳಿ ಮಾಡಿದ್ರೆ ರಕ್ಷಣೆ ಮಾಡುವುದಕ್ಕೂ ಯಾರೂ ಬರುವುದಿಲ್ಲ. ಪೊಲೀಸ್ ಸಿಬ್ಬಂದಿ ಕೊರತೆ ಇದ್ದು ಕೈಗಾರಿಕಾ ಪ್ರದೇಶದ ಮೇಲೆ ಕಣ್ಗಾವಲಿಡುವುದಕ್ಕೂ ಪೊಲೀಸರಿಂದ ಅಸಾಧ್ಯವಾಗಿದೆ. ಮಹಿಳಾ ಕಾರ್ಮಿಕರ ಸುರಕ್ಷತೆಯ ಜವಾಬ್ದಾರಿ ಯಾರದ್ದು ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳುತ್ತಿದ್ದಾರೆ ಎಂದರು. ಇದು ಭಾರತ ದೇಶದಲ್ಲೆಲ್ಲ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ. ಅದರ ಪರಿಸ್ಥಿತಿ ನೀವು ಇಲ್ಲಿ ನೋಡ್ಬೋದು. ಕಗ್ಗತ್ತಲಲ್ಲಿ ಒಳ್ಳೆ ಕತ್ತಲ ಕಾಂಡದಲ್ಲಿ ನಮ್ಮದು ಕೈಗಾರಿಕಾ ಪ್ರದೇಶ ನಡೀತಿದೆ. ಇಲ್ಲಿಂದ ಮಹಿಳೆಯರು 1.5 ಕಿಲೋಮೀಟರ್ 2 ಕಿಲೋಮೀಟ್ರು ಬಸ್ ನಿಲ್ದಾಣಕ್ಕೋಸ್ಕರ ನಡ್ಕೊಂಡು ಹೋಗಬೇಕಾಗ್ತದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಾಗಲೇ ಹೆಣ್ಮಕ್ಳು ಈ ಕತ್ಲಲ್ಲಿ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಸುರಕ್ಷತೆ ಇಲ್ಲ, ಕನಿಷ್ಠ ಪಕ್ಷ ಬೀದಿ ದೀಪಗಳಿಲ್ಲ, ಯಾರು ತಲೆ ಹೊಡೆದಾಕಿದ್ರು ಇಲ್ಲಿ ಹೇಳೋರಿಲ್ಲ. ಹೆಣ್ಮಕ್ಳಿಗೆ ಏನಾನ ಅಪಾಯ ಆದರೆ ಯಾರು ರಕ್ಷಣೆ ಕೊಡುವಂಥವ್ರು ಇಲ್ಲಿ ಏನೂ ಗತಿ ಇಲ್ಲ. ಇಲ್ಲಿ ಯಾಕಂದರೆ ಈಗಾಗಲೇ ಪೊಲೀಸ್ ಸಂಖ್ಯೆ ಕಡಿಮೆ ಇದೆ, ಅಲ್ಲಿ ಪೊಲೀಸ್ ಮನ್ಗಳೇ ಇಲ್ಲ. ಅಲ್ಲೇ ಕಡಿಮೆ ಇರೋದ್ರ ಸಾಲದ್ದು ಅಂದರೆ ಇಲ್ಲಿ ಯಾರು ಬರೋರು ಇಲ್ಲ, ಕೇಳೋರಿಲ್ಲ. ಇಲ್ಲಿ ಹೆಣ್ಮಕ್ಳ ಸ್ಥಿತಿ ಹೇಳತ್ತಿರೋದು ಶೋಚನೀಯ. ಸರ್, ಲೈಟ್ ಇಲ್ಲ ಸರ್, ಟೈಮ್ ಸರಿಯಾಗಿ ಇಲ್ಲ. ಟೈಮ್ ಸರಿಯಾಗಿ ಮನೆಗೆ ಹೋಗೋದಕ್ಕೆ ಮನೆಗೆ ಪ್ರಾಬ್ಲಮ್ಮು. ದುಡಿಲೇಬೇಕು, 7 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ನಮಗಿದು ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಪ್ರಾಬ್ಲಮ್ಮು. ಲೈಟ್ಗಳಿಲ್ಲ, ಕತ್ಲಲ್ಲಿ ಹೋಗ್ಬೇಕು. ಏನು ಮಾಡೋದು? ಈ ಗೌರ್ಮೆಂಟವ್ರು ಅದೇನು ಯೋಚನೆ ಮಾಡ್ತಾರೆ, ಅದೇನು ಇದನ್ನ ಬಗ್ಗೆ ಎಲ್ಲ ನೋಡ್ತಾರೋ ಇಲ್ವೋ, ಗಮನ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮಗಂತೂ ತುಂಬ ಭಯ ಆಗುತ್ತೆ. ಒಬ್ಬೊಬ್ಬರೇ ಅಸಲಿಗೆ ನಾವು ಹೋಗೋದೇ ಇಲ್ಲ ರೋಡಲ್ಲಿ. ಇಬ್ಬರಿದ್ರೆ ಮಾತ್ರ, ಇಲ್ಲ ಅಂದರೆ ಕಷ್ಟ ಆದರೂ ಪರವಾಗಿಲ್ಲ, ಬೇಗ ಹೊರಟೋತಿ ಬೆಳಕಿದ್ದಂಗೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.